ಇವತ್ತು ಅಮಿತ್ ಶಾ ಅವರು ಒಂದು ಫರ್ಮಾನ್ ಹೊರಡಿಸಿದ್ದಾರೆ, ಉಭಯ ರಾಜ್ಯಗಳ ಸಂಪರ್ಕ ಭಾಷೆ ಹಿಂದಿ ಬಳಸಿ ಅಂತ. ಹಿಂದಿ ರಾಷ್ಟ್ರ ಭಾಷೆನೂ ಅಲ್ಲ, ಸಂಪರ್ಕ ಭಾಷೆನೂ ಅಲ್ಲ. ನಾವು ಒಕ್ಕೂಟದ ವ್ಯವಸ್ಥೆನಲ್ಲಿದ್ದೀವಿ. ಒಕ್ಕೂಟದ ವ್ಯವಸ್ಥೆಯಲ್ಲಿ ಯಾವುದೇ ಭಾಷೆಯನ್ನು ಬಲಾತ್ಕಾರವಾಗಿ ಏರ್ಲಿಕ್ಕೆ ಸಾಧ್ಯ ಆಗಲ್ಲ. ನರೇಂದ್ರ ಮೋದಿಯವರು ಮಾತೆತ್ತಿದ್ರೆ ಕೋಆಪರೇಟಿವ್ ಫೆಡರಲಿಸಮ್ ಅಂತ ಹೇಳ್ತಾರೆ. ಅಂದರೆ ಸಹಕಾರಿ ತತ್ವದ ಮೇಲೆ ಆಗಿರ್ತಕ್ಕಂಥ ಒಕ್ಕೂಟ ಅಂತ. ಕೋಆಪರೇಟಿವ್ ಫೆಡರಲಿಸಮ್. ವಿ ಆರ್ ಇನ್ ಫೆಡರಲಿಸಮ್. ವಿ ಹ್ಯಾವ್ ಅಕ್ಸೆಪ್ಟೆಡ್ ದಿ ಫೆಡರಲ್ ಸ್ಟೇಟ್. ಹಿಂದಿ ರಾಷ್ಟ್ರ ಭಾಷೆ ಅಂತ ಇವತ್ತಿನವರಿಗೆ ನಾವು ಒಪ್ಕೊಂಡಿಲ್ಲ. ನಾವು ನಮ್ಮ ರಾಜ್ಯದಲ್ಲಿ ಕನ್ನಡಕ್ಕೆ ಸಾರ್ವಭೌಮ ಸ್ಥಾನ. ಆಯಾ ರಾಜ್ಯಗಳಲ್ಲಿ ಈಗ ಗುಜರಾತ್ನಲ್ಲಿ ಗುಜರಾತಿ ಸಾರ್ವಭೌಮ ಭಾಷೆ, ತಮಿಳುನಾಡಿನಲ್ಲಿ ತಮಿಳು ಸಾರ್ವಭೌಮ ಭಾಷೆ, ಕೇರಳದಲ್ಲಿ ಮಲಯಾಳಂ ಸಾರ್ವಭೌಮ ಭಾಷೆ, ಹಾಗೆ ಮಹಾರಾಷ್ಟ್ರದಲ್ಲಿ ಮರಾಠಿ ಸಾರ್ವಭೌಮ ಭಾಷೆ. ಹಿಂಗೆ ಉತ್ತರ ಭಾರತದಲ್ಲಿ ಕೆಲವು ರಾಜ್ಯಗಳಲ್ಲಿ ಹಿಂದಿ ಇದೆ. ಹಾಗಂತೇಳಿ ಇಡೀ ರಾಷ್ಟ್ರದಲ್ಲಿ ನಾವು ಒಂದು ಭಾಷೆಯನ್ನು ಒಪ್ಕೊಂಡಿಲ್ಲ, ಸಂಪರ್ಕ ಭಾಷೆ ಅಂತಲೂ ಒಪ್ಕೊಂಡಿಲ್ಲ, ರಾಷ್ಟ್ರ ಭಾಷೆ ಅಂತೂ ಒಪ್ಕೊಂಡಿಲ್ಲ. ಅದನ್ನು ಮೊದಲಿಂದ ನಾವು ಬಲಾತ್ಕಾರವಾಗಿ ಹಿಂದಿಯನ್ನು ಏರ್ತಕ್ಕಂಥದ್ದನ್ನು ವಿರೋಧ ಮಾಡ್ಕೊಂಡು ಬಂದಿದ್ದೀವಿ, ಈಗಲೂ ವಿರೋಧ ಮಾಡ್ತೀವಿ. ಅಮಿತ್ ಶಾ ಏನಾದರೂ ಬಲಾತ್ಕಾರವಾಗಿ ಏರಿದ್ರೆ ಅದು ತೀವ್ರವಾಗಿ ಎಲ್ಲ ರಾಜ್ಯಗಳು ಕೂಡ ವಿರೋಧ ಮಾಡ್ತವೆ. ನಾವು ತೀವ್ರವಾಗಿ ವಿರೋಧ ಮಾಡ್ತೀವಿ. ಕರ್ನಾಟಕದಲ್ಲಿ ಕನ್ನಡ ಸಾರ್ವಭೌಮ ಭಾಷೆ. ಆಯಾ ರಾಜ್ಯಗಳಲ್ಲಿ ಅವರವರ ಸ್ಥಳೀಯ ಭಾಷೆಗಳು ಅಂದರೆ ಪ್ರಾಂತೀಯ ಭಾಷೆಗಳು ಅವರು ಸಾರ್ವಭೌಮ. ಹಿಂದಿ ಕೆಲವು ರಾಜ್ಯಗಳಲ್ಲಿ ಇದೆ. ಹಾಗಂತೇಳಿ ಅದು ರಾಷ್ಟ್ರ ಭಾಷೆ ಆಗಕ್ಕೆ ಸಾಧ್ಯ ಆಗಲ್ಲ, ಮತ್ತು ಲಿಂಕ್ ಭಾಷೆ ಆಗಲಿಕ್ಕೂ ಕೂಡ ಸಾಧ್ಯ ಆಗಲ್ಲ. ನಾವು ಕನ್ನಡ ಕಲಿತೀವಿ, ಬೇರೆ ಭಾಷೆನೂ ಕೂಡ ಕಲೀಲಿಕ್ಕೆ ನಮ್ಮದೇನು ತಕರಾರಿಲ್ಲ. ಹಿಂದಿನಾರು ಕಲಿಬೋದು, ತಮಿಳಾರು ಕಲಿಬೋದು, ತೆಲುಗಾರು ಕಲಿಬೋದು, ಇಂಗ್ಲೀಷ್ ನಡ್ಕ ಬಂದಿರತಕ್ಕಂಥದ್ದು. ಈಗ ಹೇಳಿ, ಬೆಲೆ ಏರಿಕೆ ಬಗ್ಗೆ ಮಾತಾಡಿ. ಇವ್ರು ಬಂದ ಮೇಲೆ ಪೆಟ್ರೋಲ್ ಡೀಸೆಲ್ ಬೆಲೆ ಇತ್ತೀಚೆಗೆ ಎಲೆಕ್ಷನ್ ಆದಮೇಲೆ 5 ರಾಜ್ಯಗಳ ಎಲೆಕ್ಷನ್ ಆದಮೇಲೆ ಎಷ್ಟಾಗಿದೆಯಪ್ಪ? 10 ರೂಪಾಯಿ ಜಾಸ್ತಿ ಆಯಿತು. ಯಾರು ಮಾಡಿದವರು? ಎಲೆಕ್ಷನಲ್ಲಿ ಯಾಕೆ 3 ತಿಂಗಳು ಮಾಡಿರಲಿಲ್ಲ? ಈಗ ಯಾಕೆ ಮಾಡಿದ್ರಿ? ವೈ? ಅದ್ರ ಬಗ್ಗೆ ಮಾತಾಡಿ. ಗೊಬ್ಬರ 150 ರೂಪಾಯಿ ಆಗಿದೆ, DAP, ಅದ್ರ ಬಗ್ಗೆ ಮಾತಾಡಿ. ಅದನ್ನು ಬಿಟ್ಬಿಟ್ಟು ಅದು ಮುಚ್ಕೊಳ್ಳೋಕ್ಕೋಸ್ಕರವಾಗಿ, ಇವರ ವೈಫಲ್ಯಗಳನ್ನು ಮುಚ್ಕೊಳ್ಳಿಕ್ಕೋಸ್ಕರವಾಗಿ ಧಾರ್ಮಿಕ ವಿಚಾರಗಳನ್ನ ಮುಂದಕ್ಕೆ ತಗೊಬರ್ತಿದ್ದೀರಿ. ಸಿ, ಅಕಾರ್ಡಿಂಗ್ ಟು ಮೀ, ಈಗ ಹಲಾಲ್ ಅನ್ನೋದು ಹೊಸದದು, ಎಷ್ಟೋ ವರ್ಷಗಳಿಂದ ಇದೆ. ಹಲಾಲ್ ಮಾಡೋದು ಮಾಂಸ ನಾವೆಲ್ಲ ತಿನ್ನಲ್ವಾ? ಎಲ್ಲ ತಿನ್ನಲ್ವಾ? ಮತ್ತೆ ಈಗ ಯಾಕೆ ಹುಟ್ಟಾಕಿದ್ದೀರಿ ಅದನ್ನ? ಮಾವಿನ ವ್ಯಾಪಾರ ಮಾಡ್ಬಿಟ್ಟು, ಮಾವಿನ ವ್ಯಾಪಾರ ಮಾಡೋರು ಯಾರಪ್ಪ ಮೊದಲಿನಿಂದ? 90% ವ್ಯಾಪಾರ ಮಾಡೋರು ಮುಸ್ಲಿಮರು. ಮಾವಿನ ತೋಟ ಬೆಳೆದಿದ್ರು ಕೂಡ ತಕೊಳ್ಳೋರು ಅವರು, ವ್ಯಾಪಾರ ಮಾಡೋರು ಅವರು. ಈಗ ಯಾಕೆ ನೀವು ಅದನ್ನು ಉಳಿಯಿಂದ ಕೊಟ್ಟಿದ್ದೀರಿ ಹಿಂದೂ ಮುಸಲ್ಮಾನರ ಮಧ್ಯೆ? ಇದನ್ನು ಬಿಡಿ ಅಂತ ಹೇಳದ್ ನಾವು. ಇವೆಲ್ಲ ಮಾಡಕ್ ಹೋಗ್ಬಿಡ್ರಪ್ಪ. ಇದರಿಂದ ಸಮಾಜದಲ್ಲಿ ಸಾಮರಸ್ಯ ಹಾಳಾಗ್ತದೆ, ಭಾವೈಕ್ಯತೆ ಹಾಳಾಗ್ತದೆ. ಅಲ್ಟಿಮೇಟ್ಲಿ ಏನಾಗ್ತದೆ, ಲ್ಯಾಂಡ್ ಆರ್ಡರ್ ಸರಿ ಇಲ್ಲದೆ ಹೋದರೆ ಏನಾಗ್ತದೆ? ಇನ್ವೆಸ್ಟ್ಮೆಂಟ್ ಬರಲ್ಲ ನಮ್ಮ ರಾಜ್ಯಕ್ಕೆ. ಇನ್ವೆಸ್ಟ್ಮೆಂಟ್ ಬರೋದ್ರಲ್ಲಿ ಉದ್ಯೋಗ ಸೃಷ್ಟಿಯಾಗಲ್ಲ. ಉದ್ಯೋಗ ಸೃಷ್ಟಿಯಾಗದೆ GDP ಬೆಳವಣಿಗೆ ಆಗಲ್ಲ. ಇವತ್ತು ಅನೇಕ ಕೈಗಾರಿಕೆಗಳು ನಮ್ಮ ರಾಜ್ಯ ಬಿಟ್ಟು ಹೊರಗಡೆ ಹೋಗ್ತಾ ಇದ್ದಾವೆ. ವೈ? ಇಟ್ಸ್ ಬಿಕಾಸ್ ಕಾನೂನು ವ್ಯವಸ್ಥೆ ಸರಿ ಇಲ್ಲ.
ಇವರು ಭಾವನಾತ್ಮಕವಾದಂಥ ವಿಚಾರಗಳನ್ನ ಮುನ್ನೆಲೆಗೆ ತಗೊಬಂದು ಜನರಲ್ಲಿ ಅಶಾಂತಿಯನ್ನು, ಸಮಾಜದಲ್ಲಿ ಅಶಾಂತಿಯನ್ನು ಉಂಟು ಮಾಡ್ತಾ ಇದ್ದಾರೆ, ದ್ವೇಷ ಹುಟ್ಟಾಕ್ತಾ ಇದ್ದಾರೆ, ದ್ವೇಷದ ರಾಜಕಾರಣ ಮಾಡ್ತಾ ಇದ್ದಾರೆ ಅನ್ನೋ ಕಾರಣಕ್ಕೋಸ್ಕರ ಇವತ್ತು ಈಗ ಎಂಥದ್ದು ಓಲಾ ಬೈಕ್ಸ್ ತಮಿಳ್ನಾಡು ಹೊರ್ಟೋಯ್ತು. ಅವರು ಒಂದು 10,000ಕ್ಕಿಂತ ಜಾಸ್ತಿ ಕೆಲಸ ಕೊಡ್ತಿದ್ದರು. ನಷ್ಟ ಆಗೋದು ಯಾರಿಗೆ? ಕರ್ನಾಟಕಕ್ಕೆ. ಅದರಿಂದ ಭಾಷೆ ಕಲಿಬೋದು, ಇಂಗ್ಲೀಷ್ ಆರು ಕಲಿಬೋದು, ಫ್ರೆಂಚ್ ಆರು ಕಲಿಬೋದು, ಬೇರೆ ಯಾವುದೇ ಭಾಷೆ ಕಲಿಬೋದು. ಆದರೆ ಕನ್ನಡ ನಮ್ಮ ಮಾತೃಭಾಷೆ. ಕನ್ನಡದ ಮೂಲಕ ನಾವು ಶಿಕ್ಷಣ ಪಡ್ಕೋಬೇಕು ಅಂತಕ್ಕಂಥದ್ದು ಕರ್ನಾಟಕದ ಉದ್ದೇಶ, ಕನ್ನಡ ನಾಡಿನ ಉದ್ದೇಶ. ಅದರಿಂದ ಅವರು ಅಮಿತ್ ಶಾ ಅವರು ಅದು ಬಾಲಿಶವಾದಂಥ ಹೇಳಿಕೆ ಮತ್ತು ಫೆಡರಲಿಸಮ್ಗೆ ವಿರುದ್ಧವಾದಂಥ ಹೇಳಿಕೆ. ಸರ್, ಇವರ ಸ್ಟೇಟ್ಮೆಂಟ್ಗಳನ್ನ ಗಮನಿಸ್ತಾ ಇದ್ರೆ ಅಂದ್ರೆ ಅನುದಾನ ಕೊಡುವಂತ ವಿಚಾರದಲ್ಲೂ ಕೂಡ ರಾಜ್ಯಗಳಿಗೆ ಅನ್ಯಾಯ ಮಾಡ್ತಾರೆ. ಅಲ್ಲಿಗೆ ಇವ್ರಿಗೆ ಒಕ್ಕೂಟ ವ್ಯವಸ್ಥೆ ಮೇಲೆ ನಂಬಿಕೆ ಇಲ್ವಾ? ನಂಬಿಕೆ ಇರಲಿ ಬಿಡಲಿ, ಸಂವಿಧಾನನ ಎಲ್ಲರೂ ಗೌರವಿಸಬೇಕು, ಪಾಲನೆ ಮಾಡಬೇಕು. ವೆದರ್ ಇಟ್ ಇಸ್ ಗೌರ್ಮೆಂಟ್ ಆಫ್ ಇಂಡಿಯಾ ಆರ್ ಗೌರ್ಮೆಂಟ್ ಆಫ್ ಸ್ಟೇಟ್, they have to respect and obey the constitution, and they have to run the government in accordance with the provisions of the constitution. Any government, whether it is government of India or state government, they have to run the government in accordance with the provisions of the constitution. ಈಗ ನಾವು ಯಾವುದೇ ಕಾನೂನು ಮಾಡಿದ್ರೆ ಸಂವಿಧಾನಕ್ಕೆ ಬದ್ಧವಾಗಿರಬೇಕು. ಅದು ಕಾನೂನು ಸಂವಿಧಾನಕ್ಕೆ ವಿರುದ್ಧವಾಗಿರಬಾರ್ದು. ಕೋರ್ಟ್ನಲ್ಲಿ ಅದನ್ನು ಒಡೆದಾಕ್ಬಿಡ್ತದೆ. ಇಫ್ ಇಟ್ ಕಾಂಟ್ರವಿನ್ಸ್ ದಿ Constitution, any law passed by either government of India, central government, or by state governments, it should not contravene the provisions of the Constitution. ಸರ್, ಇವತ್ತಿನಿಂದ ಹಿಂದೂಪರ ಸಂಘಟನೆಗಳು ಹೊಸ ಅಭಿಯಾನ ಶುರು ಮಾಡಿದ್ದಾವೆ. ಬೆಂಗಳೂರು ಕರ್ಗ ದರ್ಗಾಕ್ಕೆ ಹೋಗಬಾರ್ದು ಅನ್ನುವಂಥದ್ದು ಒಂದು. ಮುಸ್ಲಿಮ್ಸ್ ಟ್ರಾವೆಲ್ಸ್ಗಳನ್ನ ಬಳಸಬೇಡಿ ನೀವು ಧಾರ್ಮಿಕ. ನೋಡಪ್ಪ, ನನಗೆ ನೀವು ಎಲ್ಲ ಕಾಂಟ್ರವರ್ಸಿ ಮಾಡ್ಬಿಡ್ತೀರಿ ಸ್ಟೇಟ್ಮೆಂಟ್ಗಳನ್ನ. ಕಂಡಿಲ್ಲ, ಮಾಡಲಿಲ್ವಾ? ಹಿಂದೆ ಎಲ್ಲ ಮಾಡಿದ್ದೀರಿ. ಹಂಗೆಲ್ಲ ಮಾಡಕ್ ಹೋಗ್ಬಾರ್ದು. ಏನು ಹೇಳ್ತೀವಿ ಅದನ್ನ ಪೂರ್ಣವಾಗಿ ಅದಕ್ಕೆ ರೆಕಾರ್ಡ್ ಮಾಡ್ಕೊಳಕ್ ಹೇಳಿದ್ದೀನಿ ನಾನು. ಇನ್ಮೇಲೆ ನಿಮ್ದು ಲೈವ್ ಎಲ್ಲ ಇರಲಿ ಬಿಡಪ್ಪ. ಕೇಂದ್ರ ಸರ್ಕಾರ ಇರ್ಬೋದು, ರಾಜ್ಯ ಸರ್ಕಾರ ಇರ್ಬೋದು, ಅವರು ಜನರ ಮುಂದೆ ನಾವು ಇಂಥ ಸಾಧನೆ ಮಾಡಿದ್ದೀವಿ ಅಂತ ಹೇಳ್ಕೊಳ್ಳಿಕ್ಕೆ ಏನೂ ಇಲ್ಲ. ಅದಕ್ಕೋಸ್ಕರ ಧಾರ್ಮಿಕ ವಿಚಾರಗಳನ್ನು, ಭಾವನಾತ್ಮಕವಾದಂಥ ವಿಚಾರಗಳನ್ನು ಮುನ್ನೆಲೆಗೆ ತಗೊಬರ್ತಾ ಇದ್ದಾರೆ. ಹಿಜಾಬ್ ತಗೊಬಂದರು, ಆಮೇಲೆ ಹಲಾಲ್ ತಗೊಬಂದರು, ಭಗವದ್ಗೀತೆ ತಗೊಬಂದರು. ಹಿಂದೂ ಜಾತ್ರೆಗಳ, ದೇವಸ್ಥಾನಗಳ ಜಾತ್ರೆಗಳಲ್ಲಿ ಮುಸಲ್ಮಾನರು ವ್ಯಾಪಾರ ಮಾಡಬೇಡಿ ಅಂತ ಹೇಳಿದ್ರು ಅಲ್ವಾ? ಆಮೇಲೆ ಈಗ ಮಸೀದಿಗಳಲ್ಲಿ ಮೈಕ್ ಹಾಕಬೇಡಿ ಅಂತ ಹೇಳ್ತಾರೆ. ಇವು ಅನೇಕ ವರ್ಷಗಳಿಂದ ನಡ್ಕ ಬಂದಿರತಕ್ಕಂಥ ಭಾಷೆ ಇದೆಯಲ್ಲ, ಅದು ಮುಟ್ಟಕ್ಕೆ ಹೋಗಬಾರ್ದು. ಭಾಳ ದಿನಗಳಿಂದ ಹಿಂದೆನೂ ಕೂಡ ಈ ಥರದ ಪ್ರಸ್ತಾಪ ಆಗಿ ಭಾಳ ವಿರೋಧ ಮಾಡಿದ್ದಾರೆ. ಈಗಲೂ ಕೂಡ ವಿರೋಧ ಮಾಡ್ತೀವಿ. ಅದನ್ನು ಯಾವುದೇ ಕಾರಣಕ್ಕೆ ಅವರು ಇಂಥ ಬಾಲಿಶವಾದಂಥ ಹೇಳಿಕೆಗಳನ್ನ, ಒಕ್ಕೂಟಿಗೆ ವಿರುದ್ಧವಾದಂಥ ಹೇಳಿಕೆಗಳನ್ನು ಒಬ್ಬ ಹೋಮ್ ಮಿನಿಸ್ಟರ್ ಆಗಿ ಅಮಿತ್ ಶಾ ಅವರು ಕೊಡಬಾರದು. ಸರ್, ಇವತ್ತು ಬೆಂಗಳೂರಿನಲ್ಲಿ ಒಂದು ಆತಂಕದ ಸ್ಥಿತಿ ನಿರ್ಮಾಣವಾಗಿದೆ. ಶಾಲೆಗಳಿಗೆ ಬಾಂಬ್ ಕರೆ ಬಂದಿದೆ. ಲ್ಯಾಂಡ್ ಆರ್ಡರ್ ಪ್ರಾಬ್ಲಮ್ ಏನು ಅಂತ ಗೊತ್ತಿಲ್ಲದನ್ನ ಮಾತಾಡಲ್ಲ. ಸರ್, ಈಗ ರಾಜಕಾರಣವನ್ನ ಮೀರಿ ಕರ್ನಾಟಕವನ್ನ ಈ ವಿಚಾರದಲ್ಲಿ ಬ್ಯಾಡ್ ನೇಮ್ ಆದ್ರೆ ಇದು ಬ್ಯಾಡ್ ನೇಮ್ ಆಗುತ್ತೆ ಅಂತ ಈ ರಾಜ್ಯ ಸರ್ಕಾರಕ್ಕೆ ಗೊತ್ತಿಲ್ಲ ಅಂತ ಅನ್ಕೋತೀರಾ? ಯಾವುದು? ಈ ಇಷ್ಟೆಲ್ಲ ಇಶ್ಯೂಗಳಿಂದ ಕರ್ನಾಟಕಕ್ಕೆ ಕೆಟ್ಟ ಹೆಸರು ಬರುತ್ತೆ. ರಾಜಕಾರಣ ಬಿಟ್ಟು ಅನೇಕ ವಿಚಾರಗಳನ್ನ ಸರ್ಕಾರನೇ ಕುಮ್ಮಕ್ಕು ಕೊಟ್ಟು ಮಾಡಿಸ್ತದೆ. ಈಗ ಮಂತ್ರಿ ಇದಾರಲ್ಲಪ್ಪ, ಹೋಮ್ ಮಿನಿಸ್ಟ್ರು, ಮೊನ್ನೆ ಗೋರಿಪಾಳ್ಯದಲ್ಲಿ ಒಂದು ಮರ್ಡರ್ ಆಯಿತು. ಮರ್ಡರ್ ಆದ ಜಾತಿಗೆ ಇಬ್ಬರು ಮೋಟರ್ ಬೈಕ್ಗಳು ಡಿಕ್ಕಿ ಹೊಡೋದು. ಇವು ಸ್ಟೇಟ್ಮೆಂಟ್ ಏನಂತ ಕೊಟ್ಟದು? ಉರ್ದು ಮಾತಾಡಕ್ಕೆ ಬರಲ್ಲ ಅಂತ ಸ್ಟೇಟ್ಮೆಂಟ್ ಕೊಟ್ಟರೆ ವಾಟ್ ಡಸ್ ಇಟ್ ಪ್ರೊವೋಕ್ಸ್? ಯಾರನ್ನು ಪ್ರೊವೋಕ್ ಮಾಡ್ತದೆ? ಒಬ್ಬ ಹಿಂದೂಗೆ ಉರ್ದು ಮಾತಾಡಕ್ಕೆ ಬರಲಿಲ್ಲ ಅಂತೇಳಿ ಮುಸಲ್ಮಾನ್ ಹುಡುಗ ಕೊಲೆ ಮಾಡದ ಅಂತ ಪ್ರೊವೋಕ್ ಮಾಡಿದ್ರೆ ಒಬ್ಬ ಮಂತ್ರಿಯಾಗಿ
ಇವರು ಮಂತ್ರಿಯಾಗಿರಲಿಕ್ಕೆ ಲಾಯಕ ನಾಲಾಯಕ ಹೇಳಿ ನೀವೇ. ಅಕಾರ್ಡಿಂಗ್ ಟು ಮೀ ಈ ಶುಡ್ ರಿಸೈನ್ ಇಮಿಡಿಯೇಟ್ಲಿ. Mr. Chief Minister should take his resignation immediately. Being a Home Minister, supposed to maintain law and order, ಅವರು ಈ ಥರ ಸ್ಟೇಟ್ಮೆಂಟ್ ಕೊಟ್ಟರೆ ಇನ್ನು ಶಾಂತಿ ಸುವ್ಯವಸ್ಥೆ ಹೆಂಗಿರಕ್ಕೆ ಸಾಧ್ಯ ಆಗ್ತದೆ? ಇವರೇ ಪ್ರೊವೋಕ್ ಮಾಡೋದು. ಹೋಮ್ ಮಿನಿಸ್ಟರ್, ನನ್ ಅದರ್ ದ್ಯಾನ್ ದಿ ಹೋಮ್ ಮಿನಿಸ್ಟರ್ ಈಸ್ ಪ್ರೊವೋಕಿಂಗ್. ನನಗೆ ಇನ್ಫಾರ್ಮೇಶನ್ ಇರಲಿಲ್ಲ ಅಂತಂದರೆ ದೆನ್ ಯು ರಿಸೈನ್. ಇಂಟೆಲಿಜೆನ್ಸ್ ಇದೆ, ಪೊಲೀಸ್ ಅಧಿಕಾರಿಗಳಿದ್ದಾರೆ, ಕಮಿಷನರ್ ಇದ್ದಾರೆ, DG ಇದ್ದಾರೆ. ವಿತೌಟ್ ದಿ ಇನ್ಫಾರ್ಮೇಶನ್ ಹೌ ಡಿಡ್ ಯು ಮೇಕ್ ಎ ಸ್ಟೇಟ್ಮೆಂಟ್? ಅಲ್ಲಿಗೆ ರಾಜ್ಯದ ಇಮೇಜ್ಗಿಂತ ಓಟೆ ಮುಖ್ಯ ಆಗೋಯ್ತಾ? ರಾಜ್ಯದ ಇಮೇಜ್ಗಿಂತ ಓಟೆ ಮುಖ್ಯ ಆಗೋಯ್ತು. ಯಾರಿಗೆ? ಗೌರ್ಮೆಂಟ್. ಗೌರ್ಮೆಂಟ್ ಅಲ್ಲ, ಬಿಜೆಪಿ ಅಂತ ಹೇಳು.